ಮಂತ್ರ. ಮಂತ್ರದ ಮೂಲಕ ಮಾಡಿದ್ರೆ ನಮಗೆ ಸೈಡ್ ಎಫೆಕ್ಟ್ ಇಲ್ಲ. ತಂತ್ರದ ಮೂಲಕ ಅದು ಸ್ವಲ್ಪ ಸೈಡ್ ಎಫೆಕ್ಟ್ ಜಾಸ್ತಿ ಇಲ್ಲ. ಈ ದರ್ಶನ ಫೀಲ್ಡ್ ಅಲ್ಲಿ ನಿಮ್ಗೆ ಎಲ್ಲರೂ ಬರ್ತಾರೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಕ್ಸಾಮ್ ಕಷ್ಟ ಅನ್ನೋರು ಬರ್ತಾರೆ. ಜಾಬ್ ಮಾಡ್ತಿರ್ಬೇಕಾದ್ರೆ ಜಾಬ್ ನನ್ನ ಏನ್ ಅಂದ್ಕೊಂಡಿದ್ದೀನಿ, ನಾನು ಏನೇ ಕನಸುಗಳು ಕಂಡಿದ್ದೀನಿ ಅದಕ್ಕೆಲ್ಲ ಒಂದೊಂದು ಫೌಂಡೇಶನ್ ಹಾಕಿದ್ದೀನಿ. ಈಗ ಅದಕ್ಕೇನೆ ಗೋಶಾಲೆ ರೆಡಿ ಮಾಡ್ತಾ ಇದ್ವಿ. ಎಲ್ಲಿ ಮಾಡ್ತಾ ಇದ್ರಿ? ಗೋಶಾಲೆ ಮಂಜುಣಿಯಲ್ಲಿ ಜಾಗ ನೋಡಿದ್ವಿ. ಮಂಜುಣಿಯಲ್ಲಿ ಸ್ಕ್ವೇರ್ ಫುಟ್ ಲೆಕ್ಕ ತಕೊಂಡು ಒಂದು ಚಂದ ಗೋಶಾಲೆ ಮಾಡಿ, ಯಾವ ಗೋವನ್ನ ಹೌದು ನಿನ್ ಮನೆ ಇದೇ ದಿಕ್ಕಲ್ಲಿದೆ, ನಿನ್ಗೆ ಇಂಥವ್ರೆ ತೊಂದರೆ ಕೊಟ್ಟಿದ್ದಾರೆ, ಸತ್ಯ ಸತ್ಯ ಯಕ್ಷಿಬಲ ಎಲ್ಲವನ್ನೂ ಹೇಳ್ತದೆ. ಪರಿಹಾರ ಆಗುದಿಲ್ಲ. ಪರಿಹಾರಕ್ಕೆ ದೇವತೆಗಳೇ ಬೇರೆ ಇರ್ತವೆ. ಅದು ತಂತ್ರಿ ಮೂಲಕ. ಈಗ ಒಂದು ಬಹುತೇಕ ಕ್ಷೇತ್ರಗಳಲ್ಲಿ ನಾನ್ ನೋಡಿರುವಂತ ಮಟ್ಟಿಗೆ ಜನರು ಹೇಳುವಂತ ಇದು ಏನಂತಂದ್ರೆ, ಒಬ್ರಿಗೆ ಬರ್ತದೆ ಅಂತಂದ್ರೆ ಈಗ ಅಲ್ಲಿ ಧರ್ಮದರ್ಶಿಗಳಿಗೆ ಅಥವಾ ಅಲ್ಲಿ ಪ್ರಧಾನ ಅರ್ಚಕರಿಗೆ ಅಲ್ಲಿ ಯಾರಿಗಾರು ಒಬ್ರಿಗೆ ಒಂದು ದರ್ಶನ ಬರುವಂತದ್ದು. ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲೇ ಎಲ್ರಿಗೂ ದರ್ಶನ ಬರ್ತದೆ. ಬಹಳಷ್ಟು ಒಂದು ಕೆಲವಷ್ಟು ಜನ ಒಂಥರ ಟೀಕೆಗಳನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದನ್ನ ನೀವು ಯಾವ ರೀತಿ ಸ್ವೀಕರಿಸ್ತೀರಿ ಅಂತ ನಾನು ಹೇಳೋದು. ಈಗ ಇದು ಸತ್ಯವಾದದ್ದು. ಈಗ ಇಲ್ಲಿ ನಮ್ಗೆ ಏನಿದೆ ಅಂದ್ರೆ, ದರ್ಶನ ನಾನು ಇಲ್ದೇಗಿದ್ರು ಬೇರೆಯವ್ರ ದರ್ಶನ ನಡೆಸಬಹುದು ಅನ್ನೋ ಒಂದು ವಿಧಾನ ಇದೆ. ಇದು ಕೆಲವರಿಗೆ ಪಾಸಿಟಿವ್ ಆಗಿರ್ತದೆ, ಇನ್ನು ಕೆಲವರು ನೆಗೆಟಿವ್ ಆಗಿರ್ತದೆ. ನಮ್ದೊಂದು ಥಿಯರಿ ಇದೆ. ಹಂಪೆ, ಹಳೆಬೀಡು, ಬೇಲೂರು ದೇವಸ್ಥಾನಗಳು ನಿಮಗೆ ತಿಳಿದ ಮಟ್ಟಿಗೆ ಚಿನ್ನ ಬೆಳ್ಳಿ ಮರ ದೇವಸ್ಥಾನಗಳು. ವಿಜಯನಗರ. ಹೌದು. ಇವತ್ತು ಅವು ಹೇಗಿದ್ದಾವೆ? ಅವನತಿ ಆಗಿದ್ವಲ್ಲ. ನಾಳೆ ನಾನೇ ಈ ದೇವಸ್ಥಾನ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ್ರು ಕೂಡ ಮುಂದೊಂದು ದಿನ ಇವು ಅವನತಿ ಆಗ್ಬೋದು. ನಾನು ಇಲ್ಲೇ ಕುಂತು ದರ್ಶನ ನಡೆಸಿದ್ರೆ 1 ಲಕ್ಷ ಜನಕ್ಕೆ ಒಳ್ಳೇದು ಮಾಡ್ಬೋದು. ಇದ್ರ ಬದಲು ನಾನು ಯಾಕೆ ನನ್ನ ದೇವಸ್ಥಾನ ಬರೋ ಭಕ್ತಾದಿಗಳನ್ನ ಇಟ್ಕೊಂಡು ಸ್ಕೂಲ್ ಮಾಡಬಾರ್ದು? ನಾನು ಯಾಕೆ ಗೋಶಾಲೆ ಮಾಡಬಾರ್ದು? ನಾನು ಯಾಕೆ 10 ಜನ ಕೆಲಸ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಏನ್ ಮಾಡಿದೆ, ಈ ದರ್ಶನ ಬರುವಂತ ಶಕ್ತಿಗಳನ್ನ ಪರ್ಯಾಯವಾಗಿ ಕೊಡುವಂತ ಪದ್ಧತಿಯನ್ನು ಜಾರಿ ತಂದ್ಕೊಂಡೆ. ನಾನು ಇಲ್ದೇಗಿದ್ರು ಬೇರೆ ಮೇಲೆ ಬರಬಹುದು. ಅದು ದರ್ಶನ ಶಕ್ತಿ ಅನ್ನೋದು ಒಂದು ಎನರ್ಜಿ. ಈಗ ನಾವು ಬಲ್ಪ್ ಅಲ್ಲಿ ಲೈಟ್ ಉರಿಬೇಕಾದ್ರೆ ನಮ್ಮ ಕರೆಂಟ್ ಏನ್ ಕಣಕ. ಈಗ ಬಹುತೇಕ ಜನರು ಹೇಳ್ತಾರೆ, ಈಗ ಮೊದಲೆಲ್ಲ ದೇವಸ್ಥಾನಗಳು ಇರ್ತಿತ್ತು, ದರ್ಶನಗಳು ಬರುವಂತದ್ದು ಕಡಿಮೆ ಇತ್ತು, ಆದ್ರೆ ಈಗ ಜಾಸ್ತಿ ಆಗಿದೆ. ಎಲ್ಲ ಕಡೆ ಜಾಸ್ತಿ ಆಗಿದೆ. ನಿಜವಾಗ್ಲೂ ದರ್ಶನ ದೇವ್ರಿಗೆ ಬರ್ತದೆ, ಒಮ್ಮೆ ಬರ್ತದೆ. ಅದು ಒಮ್ಮೆ ಮಾತುಗಳನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದು ಇಂತಹ ಕಲಿಯುಗದಲ್ಲಿ ಒಂಥರ ಈಗ ಟೆಕ್ನಾಲಜಿಗಳೆಲ್ಲ ಕೂಡ ಮುಂದುವರೆದಂತ ಸಂದರ್ಭದಲ್ಲಿ ಇದಕ್ಕೆ ಏನ್ ಹೇಳ್ತೀರಿ ಅಂತ ಬಹುತೇಕ ಜನರುಗಳಲ್ಲಿ ಇರುವಂತ ವಿಚಾರಗಳನ್ನ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಇದಕ್ಕೆ ಏನ್ ಹೇಳ್ತೀರಿ? ಸತ್ಯ ವಿಚಾರ. ಇವು ಹೇಗಿದೆ ಅಂದ್ರೆ, ಈಗ ನೀವು ರಾತ್ರಿ ಮಲಗಿರ್ತೀರಾ, ಇದು ತುಂಬಾ ಜನಕ್ಕೆ ಆಗಿದೆ. ನಾಳೆ ಏನೋ ಒಂದು ಘಟನೆ ಆಗೋದು ಇವತ್ತು ಕನ್ಸಲ್ಲಿ ಕಂಡು ಬಿಡುತ್ತೆ. ಅಂದ್ರೆ ಯಕ್ಷಿ ತರ, ಸಿಕ್ಸ್ ಸೆನ್ಸ್ ತರ. ನಾಳೆ ಬೀಳ್ತೀವಿ ಅಂತ ಕನ್ಸ ಕಂಡಿರ್ತೀವಿ, ಸ್ವಲ್ಪ ಬಿದ್ದಿರ್ತೀವಿ. ಇಲ್ಲಿ ನಾವು ಯಾರ್ದು ಕಾಲ್ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ, ಅವತ್ತೇ ಕಾಲ್ ಬಂದಿದೆ. ಆಗಿರುತ್ತೆ, ಎಲ್ಲರೂ ಒಂದಲ್ಲ ಒಂದು ಅನುಭವ ಆಗಿರುತ್ತೆ. ಆದ್ರೆ ದರ್ಶನ ಪಾತ್ರಿಗಳೇನಿರ್ತಾರಲ್ಲ, ಇದರಲ್ಲಿ ಒಂದು ಶಕ್ತಿ ಎನರ್ಜಿ ಸಂಚಲನ ಮಾಡ್ತದೆ. ಸಂಚಲನ ಮಾಡಿದಾಗ ಮನುಷ್ಯನ ಎಲ್ಲ ಬ್ರೈನ್ ಸ್ಟಾಪ್ ಆಗುತ್ತೆ. 6 ಸೆನ್ಸ್ ಬ್ರೈನ್ ಇದೆಯಲ್ಲ, ಅದು ಮಾತ್ರ ಆಕ್ಟಿವ್ ಆಗುತ್ತೆ. ಅದೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ಇನ್ನೊಂದು ಆತ್ಮ ಏನಿದೆಯಲ್ಲ, ಅವನ ದೇಹದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ. ಈಗ ನಾವು ರಾತ್ರಿ ಮಲಗಿರ್ತೀವಿ, ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಜನ ಮಕ್ಕಳು ರಾತ್ರಿ ಮಾತಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ನಾನು ಮಾತಾಡ್ತಿದ್ದೀನಿ ಅಂತ. ನಿದ್ರೆಯಲ್ಲಿ ಹಲಬುವಂಥದ್ದು. ಇಲ್ಲಿ ದರ್ಶನ ಅನ್ನುವುದನ್ನು ಕೂಡ ನಾನು ಇದನ್ನೇ ಹೇಳ್ತೀನಿ, ನಿದ್ರೆಯಲ್ಲಿ ಹಲಬುವುದು. ಆದ್ರೆ ಅದಕ್ಕೆ ಅರ್ಥ ಇಲ್ಲ, ನಿದ್ರೆಯಲ್ಲಿ ಹಲಬುವುದಕ್ಕೆ ಅರ್ಥ ಇಲ್ಲ. ಇದಕ್ಕೆ ದೈವ ಶಕ್ತಿಯ ಪ್ರೇರಣೆ ಇರ್ತದೆ ದರ್ಶನ ಅನ್ನೋದಕ್ಕೆ. ಇದು ಹಿಂದೆ ಕಡಿಮೆ ಇತ್ತು. ಯಾಕಂದ್ರೆ ಹಿಂದೆ ಜನರಿಗೆ ಇದರ ನಾಲೆಜ್ ಇರಲಿಲ್ಲ, 6 ಸೆನ್ಸ್ ನಾಲೆಜ್ ಇರಲಿಲ್ಲ. ಕೆಲವರು ಮಾತ್ರ ಇದ್ರ ಬಗ್ಗೆ ಅನುಭವ ಇತ್ತು. ಈಗ ಜನ ಏನಾಗ್ತಾರೆ, ಹೇಳುವಂತದ್ದೆಲ್ಲ ಬಹುತೇಕ ನಿಜನೇ ಆಗಿರ್ತದೆ ಅಂತ. ಹೌದು. ಯಕ್ಷಿಯಲ್ಲಿ 2-3 ತರ ನಾವ್ ಏನ್ ಅನ್ಕೋತೀವಿ ಅಂದ್ರೆ, ಈ ಕೆಲವು ದಿವಸ ನೀವು ಹೋಗ್ತೀರಾ, ಹೋದಾಗ ಅಲ್ಲಿ ಪರ್ಫೆಕ್ಟ್ ಹೇಳ್ಬಿಟ್ಟು ಅಂತ, ಹೌದು ನಿನ್ ಮನೆ ಇದೇ ದಿಕ್ಕಲ್ಲಿದೆ, ನಿನ್ಗೆ ಇಂಥವ್ರೆ ತೊಂದರೆ ಕೊಟ್ಟಿದ್ದಾರೆ, ಸತ್ಯ ಸತ್ಯ ಯಕ್ಷಿಬಲ ಎಲ್ಲವನ್ನೂ ಹೇಳ್ತದೆ. ಪರಿಹಾರ ಆಗುದಿಲ್ಲ. ಪರಿಹಾರಕ್ಕೆ ದೇವತೆಗಳೇ ಬೇರೆ ಇರ್ತವೆ. ಅದು ತಂತ್ರಿ ಮೂಲಕ. ಈಗ ಪರಿಹಾರ ಅಂದ್ರೆ ಮಂತ್ರ ತಂತ್ರ 2 ಇರುತ್ತೆ. ಮಂತ್ರದ ಮೂಲಕನೂ ಪರಿಹಾರ ಮಾಡಬಹುದು, ತಂತ್ರ ಮೂಲಕನೂ ಮಾಡಬಹುದು. ಮಂತ್ರ ಮೂಲಕ ಮಾಡೋಕೋದ ಖರ್ಚು ಜಾಸ್ತಿ, ತಂತ್ರ ಮೂಲಕ ಮಾಡೋಕೋದ ಕಡಿಮೆ ಖರ್ಚಾಗುತ್ತೆ. ಈಗ ಮಂತ್ರದಲ್ಲಿ ಮಾಡಿದ್ರೆ ಶಾಶ್ವತವಾಗಿರ್ತದೆ, ತಂತ್ರದ ಮೂಲಕ ಮಾಡಿದ್ರೆ ಶಾಶ್ವತ ಅಂತ. ನಾನು ಒಂದು ವ್ಯವಸ್ಥೆ ಮೂಲಕವಾಗಿ ಹೋಗಿದ್ರೆ, ಈಗ ನಿಮ್ಗೆ ಹೇಗಿರುತ್ತೆ ಅಂದ್ರೆ, ಒಂದು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟ್ ಬರ್ತದೆ, ನೀವು ಪೇಸ್ಟ್ ಮಾಡ್ಕೊಂಡು ತಿನ್ಬೋದಲ್ಲ. ಈಗ ಪ್ಯಾಕೆಟ್ ಅನ್ನೋ ತಂತ್ರ. ಈಗ ಶುಂಠಿ ಬೆಳ್ಳುಳ್ಳಿ ನೀವೇ ಜಪ್ ರೆಡಿ ಮಾಡಿ ಹಾಕುವುದೇನಿದೆಯಲ್ಲ, ಅದು ಮಂತ್ರ. ಮಂತ್ರದ ಮೂಲಕ ಮಾಡಿದ್ರೆ ನಮಗೆ ಸೈಡ್ ಎಫೆಕ್ಟ್ ಇಲ್ಲ. ತಂತ್ರದ ಮೂಲಕ ಆದಾಗ ಸ್ವಲ್ಪ ಸೈಡ್ ಎಫೆಕ್ಟ್ ಜಾಸ್ತಿ ಬರುತ್ತೆ. ಇದು ಕೇವಲ ಮಾಡ್ದವಂಗಲ್ಲ, ಮಾಡಿಸೋರ್ಗೂ ಪ್ರಾಬ್ಲಮ್, ಮಾಡ್ದವಂಗೂ ಪ್ರಾಬ್ಲಮ್, 2 ಇರುತ್ತೆ.
ಈಗ ನಿಮಗೊಂದು ಸರ್ಪದೋಷ ಇದೆ ಅಂದ್ರೆ ನಿಮ್ಮ ಸರ್ಪದೋಷ ತಡೆದು ನಿಲ್ಲಿಸಿದಾಗ ನನಗದು ರಿಸಲ್ಟ್ ಬೀಳುತ್ತೆ. ಅವು ನಾನು ಇದಕ್ಕೆ ಪರ್ಯಾಯವಾಗಿ ನೋಡ್ಕೊಳ್ಬೇಕು. ಅದರಿಂದ ಎಷ್ಟೋ ತಂತ್ರಿಗಳ ಮನೆತನ ನಾಶವಾಗೋಯ್ತು. ಜನರು ಕಣ್ಣೀರಿಟ್ಟಾಗೆಲ್ಲ ಇವ್ರು ಏನ್ ಮಾಡಿದ್ರು, ಎಷ್ಟೋ ಆತ್ಮಗಳ ಬಂದಿ ಮಾಡಿದ್ರು, ಎಷ್ಟೋ ದೈವ ಶಕ್ತಿಗಳನ್ನ ಬಂದಿ ಮಾಡಿದ್ರು ತೊಂದರೆ ಕೊಡುವವರಿಗೆ. ಹಾಗೇನಾಯ್ತು, ಎಲ್ಲ ರಿಸಲ್ಟ್ ಇವ್ರ ಮೇಲೆ ಬಿತ್ತು, ವಿನಿಯೋಗಗಳಾಗಿದೆ. ಅದರಿಂದ ಇದು ನಾನು ನನ್ನಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ದರ್ಶನ ನಡೆಸುವವರಿಗೆ ಹೇಳ್ತೀನಿ, ನೀವು ಕೂಡ ವಿನಿಯೋಗ ಮಾಡ್ಕೊಳ್ಳಿ, ಮಂತ್ರದ ಮೂಲಕ ವಿನಿಯೋಗ ಮಾಡ್ಕೊಳ್ಳಿ. ನೀವು ತಂತ್ರದ ಮೂಲಕ ಪರಿಹಾರ ಕೊಡಿ, ಆದ್ರೆ ನೀವು ನಿಮ್ಮ ಕರ್ಮಗಳಿದನ್ನ ಅದನ್ನ ಮಂತ್ರದ ಮೂಲಕನೇ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ದೇವ್ರಿಗೆ ಇಷ್ಟ ಆಗೋದು ಮಂತ್ರ ಭಾಷೆನೇ ಆಗಿರೋದು. ಈಗ ನೀವು ಈ ಬಂಡೂರು ಕ್ಷೇತ್ರವನ್ನ ಕೂಡ ನೀವು ನಡೆಸ್ತಾ ಇದ್ರಿ, ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ನೀವು ಕೈ ಜೋಡಿಸಿದ್ರಿ. ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ಏನಾಗತ್ತಂದ್ರೆ, ಒಂದು ಮನುಷ್ಯನಿಗೆ ಜೀವನದಲ್ಲಿ ಬದುಕಿದೀವಿ ಸತ್ತಿದೀವಿ ಅಂತ ಆಗ್ಬಾರ್ದು. ಈ ದರ್ಶನ ಫೀಲ್ಡಲ್ಲಿ ನಿಮ್ಗೆಲ್ಲರೂ ಬರ್ತಾರೆ. ಸ್ಕೂಲಿಗೆ ಹೋಗ್ಬೇಕಾರೆ ಎಕ್ಸಾಮ್ ಕಷ್ಟ ಅನ್ನೋರು ಬರ್ತಾರೆ, ಜಾಬ್ ಮಾಡ್ತಿರ್ಬೇಕಾರೆ ಜಾಬ್ ಕಷ್ಟ ಅನ್ನೋರು, ಉದ್ಯೋಗದಲ್ಲಿ ಕಿರಿಕಿರಿ ಎಲ್ಲರೂ ಇಲ್ಲಿ ಎಲ್ಲಾ ಜನರನ್ನು ನೋಡ್ಬೋದು. ಅವ್ರನ್ನ ಸಮಗ್ರವಾಗಿ ದುಡ್ಡಿದವ್ರು ಬರ್ತಾರೆ, ಆರೋಗ್ಯ ಸರಿ ಇಲ್ಲ ಅಂತ. ಈಗ ಬಂಗಾರದ ಸೆಟ್ರ್ ರೈವಣ್ಕರ್, ಕುರುಡೇಕರ್ ಇಂಥವ್ರಲ್ಲಿ ಬೇಕಾದಷ್ಟು ಹಣ ಇದ್ದಾರೆ ಬರ್ತಾರೆ. ಯಾಕೆ ಅವರನ್ನು ಇಟ್ಟುಕೊಂಡು ಅವರಿಗೆ ಹಣವನ್ನು ವಿನಿಯೋಗ ಮಾಡ್ಲಿಕ್ಕೆ ರೆಡಿ ಇರ್ತಾರೆ? ಬಡವರಿಗೆ ಹೆಲ್ಪ್ ಮಾಡಬಾರ್ದು. ನಾವು ಮೀಡಿಯೇಟರ್ ಕೆಲಸ ಮಾಡಬೇಕು. ಇದನ್ನ ನಾವು ಮಾಡಿದ್ರೆ ಮಾತ್ರ. ಈಗ ನಿಮ್ಮ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಕೆಲವು ಗಿರವಿ ಫ್ಯಾಕ್ಟ್ರಿಗಳಿತ್ತು, ನಿಮ್ಗೆ ಗೊತ್ತಿರಬಹುದು. ಹೌದು, ತುಂಬಾ ಗಿರವಿ ಫ್ಯಾಕ್ಟ್ರಿಗಳು. ಈ ಗಿರವಿ ಫ್ಯಾಕ್ಟ್ರಿಗಳಿಗೆ ನಮ್ಮ ಮಹಿಳೆಯರು ಹೋಗ್ತಾ ಇದ್ರು. ಅವರಿಗೆ ಒಂದಿಷ್ಟು ಹಣ ಬರ್ತಿತ್ತು. ಇದ್ರ ಮೂಲಕ ಸಾಲ ತೀರ್ಸ್ಕೊಳ್ಬಹುದು ಅಂತ ಏನ್ ಮಾಡಿದವರು, ಸಂಘ ಸಂಸ್ಥೆಗಳು ಸಾಲ ಮಾಡ್ಕೊಂಡ್ರು. ಫ್ಯಾಕ್ಟ್ರಿಗಳು ಬಂದಾಗ್ಬಿಟ್ಟು. ಹೌದು, ಈಗ ಅವ್ರು ಹೇಗೆ ಸಾಲ ತೀರಿಸ್ತಾರೆ? ಆರ್ಥಿಕವಾಗಿ ಕಷ್ಟ ಆಗ್ತದೆ. ಆರ್ಥಿಕ ಕಷ್ಟ ಆಗುತ್ತೆ. ಇದರಿಂದ ಮನೇಲಿ ಕಿರಿಕಿರಿ ಆಗುತ್ತೆ. ಯಾಕೆ ನಮ್ಮ ದೇವಸ್ಥಾನಕ್ಕೆ ಬರೋರು ಒಂದು ಇಷ್ಟು ಹೋಟೆಲ್ನವ್ರು ಇರ್ತಾರೆ, ಅವ್ರಿಗೆ ಮಶ್ರೂಮ್ ಬೇಕಾಗ್ತದೆ. ಈ ಮಶ್ರೂಮ್ ತರಬೇತಿ ಯಾಕೆ ನಮ್ಮ ಮಹಿಳೆಯರು ಕೊಡಬಾರ್ದು? ನನ್ನಲ್ಲಿ ಕ್ವಶನ್ ಹುಟ್ಟಿದ್ದು. ಆ ಮಹಿಳೆಯರು ಮಶ್ರೂಮ್ ಅನ್ನ ಇದು ಬೆಳೆದು ಹೋಟೆಲ್ ಕೊಡ್ತಾರೆ. ಎರಡೂ ನಮ್ಮವರೇ. ಈ ತರ ಕೆಲಸಗಳನ್ನ ಎಲ್ಲ ಧರ್ಮದರ್ಶಿಗಳು ಯೋಚನೆ ಮಾಡಿದ್ರೆ ಬಹುಶಃ ನಮ್ಮಿಂದ ಸಮಾಜಕ್ಕೆ ಒಂದು ಅದ್ಭುತ ಕೊಡುಗೆ ಆಗ್ಬಹುದು ಅಂತ ನನ್ನ ಉದ್ದೇಶ. ಅದಕ್ಕಾಗಿ ನಾನು ಸಾಮಾಜಿಕ ಚಟುವಟಿಕೆಗಳು ತೋಡ್ಕೊಂಡಿದ್ದೆ. ಈಗ ಅದನ್ನ ಬಿಟ್ಟು ಮತ್ತೆ ಬೇರೆ ಏನೇನು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೈ ಜೋಡಿಸಿ? ಈಗ ನಾನು KSU ಕರ್ನಾಟಕ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಬಗ್ಗೆ ಯೋಚನೆ ಮಾಡಿದ್ದೀವಿ. ಈಗ ನಮ್ಮ ಕರಾವಳಿ ಬೆಲ್ಟ್ ಅಲ್ಲಿ ಏನಿದೆಯಲ್ಲ, ತುಂಬಾ ಪ್ರತಿಭೆಗಳಿದ್ದಾವೆ. ಅವ್ರು ನಾವು ಎಲ್ಲಿ ಹೋಗ್ಬೇಕು? ಈಗ ನಾನು ಹೈಸ್ಕೂಲ್ ಕಲಿಯುವಾಗ ಪರಮೇಶ್ವರ್ ಗೌಡ ಅಂತ ಇದ್ದ, ತುಂಬಾ ರನ್ನಿಂಗ್ ಮಾಡೋನು, ಸ್ಪೀಡ್ ರನ್ನರ್. ಆದ್ರೆ ಆ ಮನುಷ್ಯ ಈಗ ಎಲ್ಲೋ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಕರೆಕ್ಟ್ ಡೈರೆಕ್ಷನ್ ಯಾರು ಕೊಟ್ಟಿಲ್ಲ. ಬಹುಶಃ ಅವನಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಿದ್ ಬಿಟ್ರೆ ಒಲಿಂಪಿಕ್ ಹೋಗ್ತಿದ್ದಾನೆ, ಯಾರಿಗೆ ಗೊತ್ತು? ಸರಿ ಸರಿ. ಇದ್ರಿಗೋಸ್ಕರ ನಮ್ಗೆ ಪೃಥ್ವಿರಾಜ್ ರೆಡ್ಡಿ ಅಂತ ದೇವಸ್ಥಾನಕ್ಕೆ ಬರ್ತಾರೆ. ಅವ್ರ ಸ್ಕೂಲ್ ಇದೆ, ಅವ್ರಿಗೆ ನಮ್ಮ ದೇವಸ್ಥಾನದಿಂದ ಚೆನ್ನಾಗಿ ಒಳ್ಳೇದಾಗಿದೆ. ಅವರನ್ನು ಇಟ್ಕೊಂಡಿದ್ದೀವಿ ನಾವು. ಈಗ ಅವ್ರು ಏನು ಸಲಹೆ ಕೊಟ್ಟರು, KSU ಮಾಡುವ, ಕರ್ನಾಟಕ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಮಾಡುವ. ಇದು ಮಾಡಿದ್ರೆ ಎಲ್ಲಾ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಕೂಡ ಗುರಿ ಮುಟ್ಟಬಹುದು. ಈ ತರ ಒಂದು ಐಡಿಯಾ ಇಟ್ಟು ಈಗ ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿದೀವಿ. ಈಗ ಒಂದು ಕಮಿಟಿ ಮಾಡ್ಲಿಕ್ಕಿದೆ. ಈ ಕಮಿಟಿ ಮಾಡಿ ನಾವು ಇನ್ನು ಅತಿ ಶೀಘ್ರ ಇನ್ನೊಂದು 2 ವರ್ಷದೊಳಗಡೆ KSU ಮಾಡ್ತೀವಿ ಅನ್ನೊಂದು ಭರವಸೆ ಇದೆ. ಆದ್ರೆ ದೇವರ ಪ್ರೇರಣೆ ಬೇಕು. ಪ್ರತಿಯೊಂದಕ್ಕೂ ಕೂಡ ದೇವರ ಪ್ರೇರಣೆ ಇಲ್ಲದೆ ಏನೂ ಆಗುದಿಲ್ಲ. ನಮಗೆ ಯೋಚನೆ ಕೊಟ್ಟವಳು ಅವಳೆ, ಬಟ್ ನಮ್ಮಿಂದ ಮಾಡಿಸ್ಬೇಕಲ್ಲ ಅವಳು. ನಾವು ನಿಮಿತ್ತ ಅಷ್ಟೇ. ಈಗ ಎಷ್ಟೋ ದೇವಸ್ಥಾನಗಳು ಫೌಂಡೇಶನ್ ಹಾಕೊಂಡು ಒಬ್ಬನಾಗಿರ್ತಾನೆ, ದೇವಸ್ಥಾನ ಕಟ್ಟು ಮುಗಿಸೋನ್ ಮಗನಾಗಿರ್ತಾನೆ. ಬಹುಶಃ ಗೊತ್ತಿಲ್ಲ, ನನ್ನ ನಂತರದಲ್ಲಿ ಉತ್ತರಾಧಿಕಾರಿ ಯಾರು ಮಾಡಿದ್ರು ಮಾಡಬಹುದು, ಇಲ್ಲ ದೇವಸ್ಥಾನ ಕಮಿಟಿ ಮಾಡಬಹುದು. ನನ್ನ ಏನ್ ಅಂದ್ಕೊಂಡಿದ್ದೀನಿ, ನಾನು ಏನೇ ಕನಸುಗಳು ಕಂಡಿದ್ದೀನಿ ಅದಕ್ಕೆಲ್ಲ ಒಂದೊಂದು ಫೌಂಡೇಶನ್ ಹಾಕಿದ್ದೀನಿ. ಈಗ ಅದಕ್ಕೇನೆ ಗೋಶಾಲೆ ರೆಡಿ ಮಾಡ್ತಾ ಇದೀವಿ. ಎಲ್ಲಿ ಮಾಡ್ತಾ ಇದ್ರಿ? ಮಂಜುಣಿಯಲ್ಲಿ ಜಾಗ ನೋಡಿದೀವಿ. ಮಂಜುಣಿಯಲ್ಲಿ ಸ್ಕ್ವೇರ್ ಫುಟ್ ಲೆಕ್ಕ ತಕೊಂಡು ಒಂದ್ ಚಂದ ಗೋಶಾಲೆ ಮಾಡಿ, ಯಾವ ಗೋವನ್ನ ಎಲ್ಲರೂ ಸಾಕ್ಲಿಕ್ಕೆ ಆಗದಿದ್ದಂತ ಗೋಗಳಲ್ಲ, ಎಲ್ಲಿ ಕಡಿಲಿಕ್ಕೆ ಹೋಗುವಂತ ಹಿಡಿದಿರ್ತೀವಲ್ಲ ಆ ಗೋಶಾಲೆಗಳನ್ನ ಮಾತ್ರ ಮಾಡುವಂಥದ್ದು. ಅದ್ರಲ್ಲಿ ಒಂದು ಟ್ಯಾಗ್ ಹಾಕ್ತಿವಿ ಗೋವಿಗೆ, ಇದನ್ನ ಎಲ್ಲಿ ಹಿಡಿದಿದ್ದೀವಿ, ಯಾವ ವೆಹಿಕಲ್ ಹೋಗ್ತಾ ಇದೀವಿ, ಟ್ಯಾಗ್ ಮಾಡಿ ಸಾಕ್ಷಿ ಕೊಡ್ತೀವಿ ಅಂತ ಒಂದು ಗೋಶಾಲೆ ಮಾಡುವ ಅಂತ. ಸುಮ್ನೆ ಆಕಳ ಹಿಡ್ಕೊಂಡು ಪಾಪ ಆ ಮಾಡಿದವ್ರ ಕೆಲ್ ತಗೊಳ್ಳಿ ಅನ್ನೋದು, ಈ ಮಾಡ್ತಾರ ಕೇಳ್ಕೊಂಡು ಅವ್ರಿಗೂ ಭಾರ ಆಗಿರುತ್ತೆ, ಗೊತ್ತಿರ್ಬೋದು. ಅದಕ್ಕಾಗಿ ನಾನು ಈ ಗೋಶಾಲೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಹಾಗೇನೆ ಸಾಮಾಜಿಕ ಕೆಲಸಗಳ ತೊಡ್ಕೊಂಡು ಇಲ್ಲಿ ಭಕ್ತಾದಿಗಳು ಸಿಗ್ಲಿಕ್ಕೆ ಆಗ್ತಾ ಇಲ್ಲ. ಇದು ಬೇಜಾರಿದೆ ಜನರಲ್ಲಿ. ಅಣ್ಣ ನೀವಿದ್ದಾಗ ಕೆಲಸಗಳು ಚಂದ ಆಗ್ತಿತ್ತು. ಬಹುಶಃ ನಾನಿದ್ದಾಗ ಕೆಲಸಗಳಾಗ್ತದೆ, ನಾನು ಇಲ್ದೇಗಿರೋ ಕೆಲಸ ಆಗುತ್ತೆ. ನಾನು ಪ್ರೀತಿಯಿಂದ ಮಾತಾಡಿಸ್ತಿದ್ದೆ. ಸರಿ ಸರಿ. ಅವ್ರಿಗೆ ಒಂದೇನೋ ಸಮಾಧಾನ, ಯಾರೋ ಜೊತೆಗಿದ್ದಾರೆ ಅಂತ ಸಮಾಧಾನ ಆಗಿರೋದು. ಈಗ ನಾನು ಇಲ್ದೇಗಿದ್ದಾಗ ಏನಾಗ್ತದೆ, ಕಮಿಟಿ ಇರುತ್ತೆ. ಕಮಿಟಿಗೆ ಆರ್ಥಿಕವಾಗಿ ನಡೆಸ್ಲಿಕ್ಕೆ ಕಷ್ಟ, ಭಾರ ಆಗತ್ತೆ. ಅನ್ನದಾನ, ದೇವಸ್ಥಾನ, ನಿಮ್ಗೆ ಗೊತ್ತಿರ್ಬೋದು. ಈ ಒಂದು ದಿನಕ್ಕೆ, ಒಂದು ತಿಂಗಳಿಗೆ ನಾವು ಒಂದು ವಾರ ಲೆಕ್ಕ ನಡ್ಲಿಕ್ಕೆ ಹೋದ್ರೆ 10 kg ಕುಂಕುಮ ಬೇಕಾಗುತ್ತೆ. 4,000 ಕುಂಕುಮ ಹೋಯ್ತು. ಕರ್ಪೂರ ಬೇಕಾಗುತ್ತೆ.
1,500 ಖರ್ಚು ಬೇಕು, ಆಯಿಲ್ ಬೇಕು, ಅನ್ನದಾನಕ್ಕೆ ಅಕ್ಕಿ ಅಕ್ಕಿ, ಆಮೇಲೆ ತರಕಾರಿ, ಗ್ಯಾಸು, ಇವೆಲ್ಲ ಲೆಕ್ಕಾಚಾರ ಹಾಕಿದಾಗ ಇವ್ರ ಹತ್ರ ಭರಿಸ್ಲಿಕ್ಕೆ ಆಗೋದು. ಅವಾಗ ಏನು ಮಾಡ್ತಾರೆ, ಜನರಿಗೆ ಚೀಟಿ ಬರೀತಾರೆ. ಆ ಚೀಟಿ ಬಡವರಿಗೆ ಭಾರ ಆಗುತ್ತೆ. ಆ ಬಡವರು ಯಾರು ಅಂಬುದು ನನಗೆ ಗೊತ್ತಿರ್ತದೆ, ಅಲ್ಲಿ ಕೌಂಟರ್ ಕೂತರ್ ಗೊತ್ತಿರೋದಿಲ್ಲ. ಸರಿ ಸರಿ. ಇವೆಲ್ಲ ಸ್ವಲ್ಪ ಒಂದರಲ್ಲಿ ನನ್ನ ದೇವಸ್ಥಾನ ಅಂತಲ್ಲ, ಪ್ರತಿಯೊಂದು ದೇವಸ್ಥಾನದಲ್ಲೂ ಇದೆಲ್ಲ ಆಗ್ತಾ ಇದೆ. ಅದಕ್ಕೆ ನಾವೇನು ಮಾಡಿದೀವಿ ಅಂದ್ರೆ, ಈಗ ನಾನೊಂದು ಪ್ಲಾನ್ ಮಾಡ್ತೀವಿ. ಸಂಕ್ರಾಂತಿ ನಂತರದಲ್ಲಿ ಬೆಳಿಗ್ಗೆ 4:15 6:30 ಖುದ್ದಾಗ ನಾನು ಸಿಗ್ತೀನಿ ಭಕ್ತರಿಗೆ ಮಾತಾಡ್ಲಿಕ್ಕೆ. ಅಂದ್ರೆ ಅದು ಎಲ್ಲ ದಿವಸ ಪ್ರತಿ ವಾರದ 3 ದಿನ, ಶುಕ್ರ ಶನಿವಾರ ಭಾನುವಾರ 3 ದಿನ. ಉಳಿದ ಸಾಮಾಜಿಕ ಕೆಲಸಗಳು ಹೋಗ್ತಾನಲ್ಲ, ಅದಷ್ಟು ಟೈಮ್ ನಾನು ಸಿಗ್ತೀನಿ. ಆ ನಂತರ ನನ್ನ ದರ್ಶನ ಸ್ಟಾರ್ಟ್ ಆಗುತ್ತೆ. ನಂದೇ ದರ್ಶನ 8 ಗಂಟೆಗೆ ಮುಗಿಯುತ್ತೆ. ಇದಕ್ಕೆ ಚೀಟಿ ಅಥವಾ ಸೇವೆ ಯಾವುದೂ ಇಲ್ಲ, ಓಪನ್. ಕೌಂಟ್ರೇ ಓಪನ್ ಆಗಿರುದಿಲ್ಲ, ಅವಾಗ ಕೌಂಟರ್ ಇರುದಿಲ್ಲ, ಓಪನ್ ಆಗಿ ಬಂದು ಕೇಳ್ಕೊಂಡು ನಡೆಯಬಹುದು ಯಾರು ಬೇಕಾದ್ರು. ಅದಕ್ಕೂ ನಂತರ ಕಮಿಟಿ ನಡೆಸ್ತದೆ. ಆಗ ಅವ್ರ ನಿಬಂಧನೆಗಳಿರ್ತದೆ. ಆಗ ಬಡವರು ಏನ್ ಮಾಡ್ಬೋದು ಅಂದ್ರೆ, ಒಂದಿನ ಮೊದಲೇ ಬಂದು ಇಲ್ಲಿ ಉಪ್ಕೊಂಡು, ಅವ್ರ ಹಣ ಇಲ್ಲದಿದ್ರು ಇಲ್ಲಿ ಫ್ರೀ ಊಟ ಇರುತ್ತೆ, ಊಟ ಇದ್ದು ಮುಗಿಕೊಂಡು ಬೆಳಿಗ್ಗೆ ಸಮಸ್ಯೆ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ನಾನು ಕಮಿಟಿಗೂ ತೊಂದರೆ ಕೊಟ್ಟಂಗೆ ಆಗುದಿಲ್ಲ, ನನ್ನ ಮನಸ್ಥಿಗೂ ತೊಂದರೆ ಕೊಟ್ಟಂಗೆ ಆಗುದಿಲ್ಲ ಅಂತ ಇದನ್ನ ಈಗ ಸಂಕ್ರಾಂತಿ ನಂತರ ಜಾರಿ ಮಾಡ್ತಾ ಇದ್ದೀವಿ. ಕ್ಷೇತ್ರ ಬಂಡೂರಿನಲ್ಲಿ ಎಲ್ಲ ಸಮಸ್ಯೆಗಳು, ಬಹಳಷ್ಟು ಜನರಿಗೆ ಸಮಸ್ಯೆ ಇರ್ತದೆ. ಆ ಎಲ್ಲ ಸಮಸ್ಯೆಗಳಿಗೆ ಸರಳವಾದಂತ ಪರಿಹಾರ ಏನು ಅಂತ? ಸರಳವಾದ ಪರಿಹಾರ ದೇವಿ ಕೊಟ್ಟಂಥದ್ದು. ಮನೆಯಲ್ಲಿ ಒಂದು ಬಿಳಿ ಬಟ್ಟೆ ಇಡುವಂಥದ್ದು, ಬಿಳಿ ಬಟ್ಟೆ ಇಟ್ಟು ಒಂದು ಕೈ ಮುಷ್ಟಿ ಆಗುವಷ್ಟು ಅಕ್ಕಿಯನ್ನು ಹಾಕುವಂಥದ್ದು, ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಡುವಂಥದ್ದು, ₹1 ನಾಣ್ಯ ಇಡುವುದು, ಅದನ್ನ ಕಟ್ಟಿ ಪೂಜೆ ಮಾಡುವಂಥದ್ದು ಕನಿಷ್ಠ 3 ದಿನ. ಅದನ್ನ ತಂದು ಕ್ಷೇತ್ರಕ್ಕೆ ಮುಗಿಸುವಂಥದ್ದು. ಯಾಕೆ ಅಕ್ಕಿಯನ್ನೇ ಇಡಬೇಕು, ಯಾಕೆ ತೆಂಗಿನಕಾಯಿಯನ್ನೇ ಇಡಬೇಕು, ಯಾಕೆ ನಾಣ್ಯವನ್ನು ಇಡಬೇಕು? ಅಕ್ಕಿ ನನಗೆ ನನ್ನ ವಂಶಕ್ಕೆ ಅನ್ನದಾನಕ್ಕೆ ಬರ ಆಗ್ಬಾರ್ದು, ಅಂದ್ರೆ ತಿನ್ನು ಧಾನ್ಯಗಳಿಗೆ ಬರ ಬರಬಾರ್ದು. ಎರಡನೇದು ಫಲ, ನನಗೂ ನನ್ನ ಮಕ್ಕಳಿಗೂ ಅಥವಾ ಮಕ್ಕಳಾಗದಿದ್ದವರಿಗೆ ರಿಸಲ್ಟ್ ಸಿಗುವಂತದಕ್ಕೂ ನನ್ನ ಫಲಗಳಿಗೆ ತೊಂದರೆ ಆಗ್ಬಾರ್ದು. ಮೂರನೇದು ಇಡ್ತೀವಲ್ಲ ನಾಣ್ಯ, ಸಂಪತ್ತು, ಸಂಪತ್ತಿಗೆ ಬರ ಆಗ್ಬಾರ್ದು. ಈ 3 ಪ್ರಾಬ್ಲಮ್ ಅನ್ನ ಒಟ್ಟುಗೂಡಿಸಿ ಬಿಳಿ ಬಟ್ಟೆಯಲ್ಲಿ ತಂದು ತಾಯಿ ಮಡ್ಲಿಗೆ ಯಾರು ಹಾಕ್ತಾರೋ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದನ್ನ ವ್ರತಮಂಡಲ ಅಂತೀವಿ ನಾವು. ಇದನ್ನ ಯಾರು 7 ಬಾರಿ ಮಾಡಿದಾರೋ 9 ಬಾರಿ ಮಾಡಿದಾರೋ ಅವ್ರ ಪ್ರಾಬ್ಲಮ್ ಕ್ಲಿಯರ್ ಆಗೋದು. ಮತ್ತೆ ಯಾವ ಹೋಮ ಹವನ ಏನು ಬೇಡ. ಈ ತರ ಬೆಂಗಳೂರಿಂದವ 9 ವಾರ ಬಂದ್ ಮಾಡೋದು, 9 ಅಮಾವಾಸ್ಯೆ ಬಂದ್ ಮಾಡೋಗಿದ್ದಾರೆ, 9 ಹುಣ್ಣಿಮೆಗೆ ಬಂದ್ ಮಾಡೋಗಿದ್ದಾರೆ. ಅವ್ರು ತಿಂಗಳಕ್ಕೊಂದ್ಸರಿ ತಂದು ಮುಗಿಸಿ ಇಟ್ಕೊಂಡ್ರು, ಕ್ಲಿಯರ್. ಒಬ್ರು ಸೈಟ್ ಸುಜಾತ ಅಂತ ದೊಡ್ಡ ಸಮಸ್ಯೆ, ಇವಳು ಸೈಟ್ ಅನ್ನೆಲ್ಲ ಬೇರೆಯವ್ರು ತಗೊಂಡ್ ಕುಂತ್ಕೊಂಡಿದ್ರು, ಎಲ್ಲ ಟೋಟಲ್ ಬಿಟ್ಟು ಕೊಟ್ಬಿಟ್ರು. ಕೋರ್ಟ್ ಡಿಕ್ಲೇರ್ ಆಯ್ತು ಬಿಡಿ, ಅದು ಇಲ್ಲಿ ಬಂದ್ಮೇಲೆ ಡಿಕ್ಲೇರ್ ಆಯ್ತು. ಅದು ದೇವಿ ಪಡವಾಡ. ಈಗ ಅವಳು ಕೋಟ್ಯಾಧೀಶ್ವರು, ಇಲ್ಲಿ ಬರ್ಬೇಕಾಗ ದುಡ್ಡು ಇಲ್ದಾಗಿದ್ದವಳು ಇವತ್ತು ಆ ಸೈಟ್ ಮೂಲಕ ಕೋಟ್ಯಾಧೀಶ್ವರು. ಈ ತರಗಳಾಗ್ತದೆ. ಅದೇ ನಾನು ಹೇಳ್ತೀನಿ, ಸರಳ ಮಾಡಿ. ಪ್ರಶಾಂತಣ ಇರ್ಲಿ ಅಥವಾ ಕೌಂಟರ್ ಯಾರು ಇರ್ಲಿ ಬಿಡ್ಲಿ, ಸಂಬಂಧಿಸಿಲ್ಲ ಇಂಥೊಂದು ತಂದಿ ದೇವಿಗೆ ಒಪ್ಸೋಗಿ. ಯಾವ ಡೇಟಿಗೆ ಒಪ್ಸಿದಿರಲ್ಲ ನೆಕ್ಸ್ಟ್ ಮಂತ್ ಅದೇ ಡೇಟಿಗೆ ಒಪ್ಸಿ. ಈ ಒಂದು 5 ವಾರ 5 ತಿಂಗಳು 9 ತಿಂಗಳು ಮಾಡಿ, ನಿಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಗಿಲ್ಲ ಅಂದ್ರೆ ನೀವು ನನಗೆ ಖುದ್ದ ನನಗೆ ಸಿಕ್ಕಿ ಹೇಳಿ, ಅಣ್ಣ ನೀವೇನು ಹೇಳಿದ್ರಲ್ಲ ಅದಾಗಿಲ್ಲ, ನೀವು ಫೇಕ್ ಅಂತ ಹೇಳಿ ನಾನು ಒಪ್ಕೋತೀನಿ. ಯಾಕಂದ್ರೆ ಈರುಳ್ಳಿಗೆ ಮಡ್ಲಕ್ಕಿ ತುಂಬಂದ್ರೆ ಬಹಳ ಪ್ರೀತಿ. ಅದೇ ಮಡ್ಲಕ್ಕಿ. ಯಾರು ಬಂದು ನನ್ನ ಮಡ್ಲಿಗೆ ಅಕ್ಕಿಯನ್ನ ಕಾಯನ್ನ ದುಡ್ಡನ್ನ ಹಾಕ್ತಾರಲ್ಲ ಅವರ ನೇರವಾಗಿ ನಾನು ನೋಡ್ತೀನಿ ಅಂತ. ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಹಂಕಾರ ಆಗುತ್ತೆ. ತಾಯಿಗೆ ಏನು ಇಷ್ಟನೋ ಅದನ್ನ ಕೊಡ್ಬೇಕಲ್ಲ. ಹಾಗಾಗಿ ಇದು ಹೊರಗಿನ ಜನ ಇದನ್ನೇ ಮಾಡ್ತಾ ಇದ್ದಾರೆ, ಹೊರಗಿನ ಜನ ಇದನ್ನೇ ಮಾಡ್ತಿದ್ದಾರೆ, ಕಂಡುಕೊಂಡಿದ್ದಾರೆ. ನಮ್ಮ ಈ ಲೋಕಲ್ ಜನರಿಗೆ ಇದ್ರ ಬಗ್ಗೆ ಅನುಭವ ಇಲ್ಲ. ಹಾಗೆ ನಾನು ಇನ್ನು ಮುಂದೆ ನಮ್ಮ ಲೋಕಲ್ ಜನರಿಗೂ ಇದನ್ನೇ ಹೇಳ್ತಾ ಇದ್ದೀನಿ. ಈಗ ನಿಮ್ಗೆ ಈಗ ಈ ದೇವಾಲಯ ಮಾಡಬೇಕು ಅಂತ ಪ್ರೇರಣೆ ಹೆಂಗ್ ಬಂತು ಅಂತ? ಎಸ್, ಇದ್ರ ಬಗ್ಗೆ ನಾನು ನಾಸ್ತಿಕ, ನಾನು ಆರ್ಟಿಸ್ಟ್ ನಿಮ್ಗೆ ಗೊತ್ತಿರ್ಬೋದು. ಚಿತ್ರಕಲೆ ಬಿಡಿಸೋದು, ಕ್ಯಾಮರಾ ಹೋಗ್ಲಿಕ್ಕೆ ಹಾಕೋದು, ಓಡಾಡೋದು. ನಮ್ದೇ ಜೀವನ ಬೇರೆ ಇರುತ್ತೆ. ಆಗ ಕನಸಲ್ಲಿ ಅಗೋಚರವಾಗಿ ಏನೋ ಕಾಣಿಸುವಂಥದ್ದು, ಹುತ್ತ ಕಾಣಿಸುವಂಥದ್ದು, ಅದ್ರೊಳಗಡೆ ಇಳಿದೋದಂತ ಅಂತದ್ದು. ಅದಾದ ಮರುದಿನ ನನ್ನ ಪ್ರಜ್ಞೆ ತಬ್ಬಿಡುದು ಕಾಲೇಜಲ್ಲಿ. ಜನ ಹೆಂಗಂದ್ರೆ ಇವ್ರಿಗೇನು ಪೀಡಿಸಿದ ಅನ್ನೋ ತರ ರೆಫರ್ ಮಾಡೋದು. ಆದ್ರೆ ಅದೇನು ದೇವಿಯ ಉದ್ವೇಗ ಆಯ್ತು, ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲಲ್ಲ. ಆಮೇಲೆ ಒಂದಿನ ಕನಸಲ್ಲಿ ಅಪ್ಪ ಸಾವು ಡೇಟ್ ಹೇಳ್ತು, ಡಿಸೆಂಬರ್ 26 ನಿನ್ನ ತಂದೆ ಮರಣ ಅಂತೇಳಿ. 8 ವರ್ಷದಿಂದ ಅಪ್ಪ ಕಿಡ್ನಿ ಫೇಲ್ಯೂರ್ ಆಯ್ತು. ಅಪ್ಪ ಡಿಸೆಂಬರ್ 26ಕ್ಕೆ ಡೆತ್ ಆದ್ರು. ಆಗ ನಂಗೆ ಆಶ್ಚರ್ಯ ಆಯ್ತು, ಯಾವುದೋ ಒಂದು ಅಗೋಚರ ಶಕ್ತಿ ಇದನ್ನು ಕಾಯ್ತಾ ಇದೆ. ಆಗ ನಾನು ಎಲ್ಲ ತಂತ್ರಿಗಳನ್ನ ಹುಡುಕಿ ಶುರು ಮಾಡಿದೆ. ಏನು 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 ನನ್ನ ವಿನೋದ್ ನಾಯರ್ ಅಂತ ನನ್ನ ಫ್ರೆಂಡ್ ಒಬ್ಬಿದ್ದ, ಅವನ ಅಜ್ಜ ದೊಡ್ಡ ತಂತ್ರಿ, ಅವನು ಹುಡುಕ ಹೋಗ್ತೆ. ಅಲ್ಲಿಗೆ ಹೋದಾಗ ಅವರು ಕೇರಳ ಆಕ್ಚುಲಿ, ಅಲ್ಲಿ ಹೋದಾಗ ಅವ್ರು ಹೇಳಿದ್ರು
ನನ್ನ ಅಜ್ಜಿ ಎಲ್ಲ ಡೆತ್ ಆಗಿದ್ದಾನೆ, ಅವ್ರು ಇನ್ನೊಬ್ರು ಬಿಟ್ಟು ಕರ್ಕೊಂಡು ಹೋದ್ರು. ಅವ್ರು ಏನ್ ಹೇಳಿದ್ರು, ನಾನು ಇದನ್ನೆಲ್ಲ ಹೇಳೋದಿಲ್ಲ, ನಿಮಗೆ ಬೇಕಾದ್ರೆ ಧ್ಯಾನ ಯೋಗ ಕಲಿಸ್ಕೊಡ್ತೀನಿ. ಅಲ್ಲಿ 2 days ಧ್ಯಾನ ಯೋಗ ಕಲಿಸ್ಕೊಟ್ರು, ದೇವರನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ. ಅಲ್ಲಿಂದ ಒಣಂಬೈಲ್ ಬಂದೆ, ಅಲ್ಲಿ ಗುರುಗಳ ಆಶೀರ್ವಾದ ಪಡ್ಕೊಂಡೆ. ಆ ನಂತರ ಬಂಗಾರಮಕ್ಕಿ ಬಂದೆ. ಬಂಗಾರಮಕ್ಕಿ ಗುರುಗಳು ಏನಂದ್ರು, ನಿನ್ ಹಿಂದೆ ಒಂದು ದೇವತಾ ಶಕ್ತಿ ಇದ್ದಾಳೆ, ಅವಳನ್ನು ಕರೆಸ್ಕೊ, ನೀನ್ ಮುಂದೆ ದರ್ಶನ ನಡೆಸ್ತೀಯ, ನಿನ್ನಿಂದ 100 ಜನಕ್ಕೆ ಅನುಕೂಲ ಆಗುತ್ತೆ. ಆ ದರ್ಶನ ನಡೆಸಬೇಕಾದ್ರೆ ಟೀಕೆಗಳು ಬರ್ತದೆ, ವಿರೋಧಗಳು ಬರ್ತದೆ, ಅದೇನೇ ಬಂದು ನಾನು ಹೇಳ್ತೀನಿ. ಪುತ್ರಕಾಮಿಷ್ಟ ಯಾಗ ಹಾಗೂ ಶ್ರೀ ಕ್ಷೇತ್ರ ಬಂಡೂರೇಶ್ವರಿ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಿದಂಥ ಬಂಡೂರೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದಂಥ ಪ್ರಶಾಂತ್ ಬಂಡೂರ್ ಅವರಿಗೆ ಕುಜಳ್ಳಿ ಟೈಮ್ಸ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕುಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ. ಕುತೂಹಲಕಾರಿ ಮಾಹಿತಿಗಾಗಿ ಕುಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.